ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರ್ಯೋಧನನು ವಿದುರನನ್ನು ನಿಂದಿಸಿದುದು, ವಿದುರನ ಹಿತೋಪದೇಶಗಳು ಎಂಬ 87ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ದುರ್ಯೋಧನನು ವಿದುರನನ್ನು ನೋಡಿ, ವಿದುರ, ಧೃತರಾಷ್ಟ್ರನ ಮಕ್ಕಳಾದ ನಮ್ಮನ್ನು ನಿಂದಿಸಿ ನಮ್ಮ ಶತ್ರುಗಳ ಯಶಸ್ಸನ್ನು ಕೊಂಡಾಡುವುದೇ ನಿನ್ನ ಸ್ವಭಾವವು. ನಿನಗೆ ಯಾರಲ್ಲಿ ಪ್ರೀತಿಯುಂಟು ಎಂಬುದನ್ನು ನಾವು ಬಲ್ಲೆವು. ನಮ್ಮನ್ನು ಸಣ್ಣ ಹುಡುಗರಂತೆ ಭಾವಿಸಿ ಯಾವಾಗಲೂ ಅವಮಾನಗೊಳಿಸಿ ಮಾತನಾಡುತ್ತಿರುವೆ. ನಿನ್ನ ಮನಸ್ಸು ಶತ್ರುಪಕ್ಷದಲ್ಲಿ ಇದೆ ಎಂಬುದು ಚೆನ್ನಾಗಿ ತಿಳಿಯುವುದು. ನಿನ್ನ ನಿಂದ ಪ್ರಶಂಸೆಗಳೇ ನಿನ್ನ ಪಕ್ಷಪಾತವನ್ನು ಹೊರಕ್ಕೆ ಕಾಣಿಸುವವು. ನಿನ್ನ ಮನಸ್ಸು ನಮಗೆ ವಿರುದ್ಧವೆಂಬುದನ್ನು ನಾವು ಬಲ್ಲೆವು. ಮಡಿಲಲ್ಲಿ ಸೇರಿಕೊಂಡ ಹಾವಿನಂತೆ ನಮ್ಮಲ್ಲಿ ಸೇರಿಕೊಂಡು ನಮಗೆ ನೀನು ವಿರೋಧಿಯಾಗಿರುವೆ. ಬೆಕ್ಕಿನಂತೆ ನೀನು ಸಾಕಿದವನಿಗೆ ಕೇಡನ್ನು ಬಯಸತಕ್ಕವನು. ಸ್ವಾಮಿ ದ್ರೋಹಿಯಾದ ನಿನ್ನನ್ನು ಇಲ್ಲಿ ಪಾಪಿ ಎಂದು ನಿಂದಿಸುವವರಾರೂ ಇಲ್ಲದುದರಿಂದಲೇ ನೀನು ಪಾಪಕ್ಕೆ ಹೆದರದೆ ಹೀಗೆ ನಡೆಯುತ್ತಿರುವೆ. ನಾವು ಶತ್ರುಗಳನ್ನು ಜಯಿಸಿ ಅದರ ಫಲವನ್ನು ಪಡೆಯುತ್ತಿರುವೆವು. ಇಂದು ಮೊದಲು ನೀನು ನಮ್ಮೊಡನೆ ಇಂತಹ ಕ್ರೂರವಾದ ಮಾತುಗಳನ್ನಾಡದಿರು. ಯಾವಾಗಲೂ ನಮ್ಮ ಶತ್ರುಗಳೊಡನೆ ಸೇರುವುದರಲ್ಲಿಯೇ ನಿನಗೆ ಪ್ರೀತಿ. ನಮ್ಮ ಸಂಬಂಧವನ್ನು ಯಾವಾಗಲೂ ದ್ವೇಷಿಸುವೆ. ನಿನ್ನಂತೆ ಅಹಿತವಾದ ಮಾತುಗಳನ್ನು ಆಡುವವನು ಶತ್ರುವೇ ಆಗುವನು. ಶತ್ರುಗಳನ್ನು ಸ್ತೋತ್ರ ಮಾಡುವಾಗ ಅವನು ಅವರ ದೋಷಗಳನ್ನೆಲ್ಲ ಮುಚ್ಚಿಡುವನು. ಈಗ ನಿನ್ನ ಸ್ವಭಾವವು ಹೀಗೆಯೇ. ಕೆಲವು ನಾಚಿಕೆಗೇಡಿಯೇ, ನಮ್ಮಲ್ಲಿ ಆಶ್ರಿತನಾಗಿ ಪಾಂಡವರ ಪಕ್ಷವನ್ನೇ ಹಿಡಿದು ನಮ್ಮನ್ನೇಕೆ ಕೊರಗಿಸುವೆ? ನಿನ್ನ ಮನಸ್ಸಿನಲ್ಲಿ ಏನಿರುವುದೋ ಅದನ್ನೇ ಇಲ್ಲಿ ಒದರುತ್ತಿರುವೆ. ನೀನು ನಮ್ಮನ್ನು ಅವಮಾನಗೊಳಿಸಬೇಡ. ನಿನ್ನ ದುರಭಿಪ್ರಾಯವನ್ನು ನಾವು ಬಲ್ಲೆವು. ವೃದ್ಧರಾದವರಲ್ಲಿ ಹೋಗಿ ಒಳ್ಳೆ ಬುದ್ಧಿಯನ್ನು ಕಲಿತುಕೋ. ವಿದುರ, ನೀನು ಸಂಪಾದಿಸಿರುವ ಯಶಸ್ಸನ್ನು ಕಾಪಾಡಿಕೊ. ಶತ್ರುಗಳ ಕಾರ್ಯದಲ್ಲಿ ಶ್ರದ್ಧೆಯನ್ನು ವಹಿಸಬೇಡ. ನಮಗೆಲ್ಲ ನೀನೇ ನಿಯಾಮಕನೆಂದು ತಿಳಿದುಕೊಳ್ಳಬೇಡ. ಪ್ರತಿದಿನವೂ ನಮ್ಮೊಡನೆ ನೀನು ಇಂತಹ ಪರುಷ ವಾಕ್ಯಗಳನ್ನು ಆಡಬಾರದು. ವಿದುರ, ನನಗೆ ಹಿತವೇನೆಂದು ನಿನ್ನನ್ನು ಕೇಳಿದಾಗಲಲ್ಲವೇ ನೀನು ಹೇಳಬೇಕು. ನಾವೇನು ನಿನ್ನನ್ನು ಕೇಳಲಿಲ್ಲವಲ್ಲ. ನಿನಗೆ ಮಂಗಳವಾಗಲಿ. ಹೋಗಿ ಬಾ. ತಾಳ್ಮೆಯೆಂದಿರುವ ನಮ್ಮನ್ನು ಸುಮ್ಮನೆ ರೇಗಿಸಬೇಡ. ವಿದುರ, ನನಗೆ ಆಜ್ಞೆ ಮಾಡಬಲ್ಲವನೊಬ್ಬನೇ, ಬೇರೊಬ್ಬನು ನನಗೆ ಆಜ್ಞೆ ಮಾಡುವವನಿಲ್ಲ. ಆ ನಿಯಾಮಕನು ಗರ್ಭದಲ್ಲಿರುವಾಗಲೇ ಮನುಷ್ಯನನ್ನು ನಿಯಮಿಸಬಲ್ಲವನು. ಹಳ್ಳವಿದ್ದ ಆಕಾರಕ್ಕೆ ತಕ್ಕಂತೆ ನೀರು ಹರಡಿಕೊಳ್ಳುವ ಹಾಗೆ ಅವನೊಬ್ಬನ ಆಜ್ಞೆಯಿಂದಲೇ ಮನುಷ್ಯನು ಆಕರ್ಷಿಸಲ್ಪಡುವನು. ಅದೇ ರೀತಿಯಾಗಿ ನಾನು ಕೂಡ ಪರಮ ಪುರುಷನು ಹೇಗೆ ನಿಯಮಿಸುವನೋ ಹಾಗೆ ನಡೆಯುವೆನು. ಬೇರೆ ಯಾರೂ ನನ್ನನ್ನು ನಿಯಮಿಸುವ ಹಾಗಿಲ್ಲ. ತಲೆಯಿಂದ ಕಲ್ಲನ್ನು ಭೇದಿಸಬೇಕೆಂದು ಹೋಗುವವನಿಗೂ, ಹಾವಿಗೆ ಹಾಲೆರೆದು ಪೋಷಿಸಬೇಕೆಂದು ಬಯಸುವವನಿಗೂ ಅವನ ಬುದ್ಧಿಯೇ ಇಂತಹ ಅಪಾಯಕಾರಿಗಳಾದ ಕಾರ್ಯಗಳನ್ನು ಮಾಡುವಂತೆ ನಿಯಮಿಸುವುದು. ಯಾವನು ಬಲಾತ್ಕಾರದಿಂದ ಮತ್ತೊಬ್ಬನಿಗೆ ಆಜ್ಞಾಪಿಸುವನೋ ಅವನು ತಾನಾಗಿಯೇ ಶತ್ರುಗಳನ್ನು ಸಂಪಾದಿಸಿಕೊಳ್ಳುವನು. ಅವಿವೇಕಿಯಾದವನು ತನ್ನಲ್ಲಿ ಸ್ನೇಹಕ್ಕಾಗಿ ಬಂದವನನ್ನು ಅಲಕ್ಷ್ಯ ಮಾಡಿ ನಿರಾಕರಿಸುವನು. ಬೆಂಕಿಯನ್ನು ಕರ್ಪೂರಾದಿಗಳಿಂದ ಹೊತ್ತಿಸಿ ಉರಿಸುವವನು ಬಹುಕಾಲದವರೆಗೆ ಅದನ್ನು ಆರಿಸದಿದ್ದರೆ ಅವನಿಗೆ ಕೊನೆಗೆ ಅದರೊಳಗೆ ಬೂದಿಯೂ ದೊರೆಯಲಾರದು. ಹಾಗೆಯೇ ನೀನು ನಮ್ಮನ್ನು ನಿಂದಿಸುವುದಕ್ಕೆ ನಾವು ಪರಿಹಾರವನ್ನು ಮಾಡದೆ ಸುಮ್ಮನಿದ್ದರೆ ನಮ್ಮ ಮೊದಲಿನ ಸ್ನೇಹವು ಕೂಡ ಲವ ಮಾತ್ರವೂ ನಿಲ್ಲಲಾರದು. ವಿದುರ, ಶತ್ರುಪಕ್ಷಕ್ಕೆ ಸೇರಿ ತನ್ನಲ್ಲಿ ದ್ವೇಷವನ್ನೇ ತೋರಿಸುವ ಮನುಷ್ಯನನ್ನು ಹತ್ತಿರಕ್ಕೆ ಸೇರಿಸಬಾರದು. ಆದುದರಿಂದ ಈಗಲೇ ನೀನು ನಿನ್ನ ಇಷ್ಟವಿದ್ದ ಕಡೆಗೆ ಹೊರಟು ಹೋಗು. ನಡತೆಯುಳ್ಳ ಹೆಂಡತಿಗೆ ಎಷ್ಟು ಒಳ್ಳೆಯ ಮಾತಿನಿಂದ ಹೇಳಿದರೇನು, ಅವಳು ಅದನ್ನು ಕೇಳಲಾರಳಲ್ಲವೇ ಎಂದನು. ಈ ಮಾತನ್ನು ಕೇಳಿ ವಿದುರನು, ಓ ರಾಜ, ಇದೊಂದು ಮಾತಿಗಾಗಿಯೇ ಮನುಷ್ಯನನ್ನು ತೊರೆದು ಬಿಡುವುದಾದರೆ ಅಂತಹ ಸ್ನೇಹವು ಎಲ್ಲಿಯವರೆಗೆ ನಿಲ್ಲುವುದು? ಆ ಮೈತ್ರಿಯು ಕೊನೆವರೆಗೆ ನಿಲ್ಲತಕ್ಕದಲ್ಲ. ರಾಜರ ಮನಸ್ಸು ಯಾವಾಗಲೂ ಚಂಚಲವಾದುದು. ಮೃದುವಾದ ಮಾತುಗಳನ್ನಾಡುತ್ತಾ ಒಡನೆಯೇ ಒನಕೆಗಳಿಂದ ಬಡಿಯುವರು. ಮಹಾರಾಜ, ನಿನ್ನದು ಕೇವಲ ಮಂದ ಬುದ್ಧಿ. ನೀನು ನಿನ್ನನ್ನು ಬಾಲನಲ್ಲವೆಂದು
ನನ್ನನ್ನು ಬಾಲನೆಂದು ಹೇಳುವೆಯಲ್ಲವೇ? ಯಾವನೋ ಒಬ್ಬನಲ್ಲಿ ಸ್ನೇಹವನ್ನು ತೋರಿಸಿ ಆಮೇಲೆ ಅವನನ್ನು ದೂಷಿಸುವನು, ಅವನೇ ಬಾಲನು. ದುರ್ಯೋಧನ, ಕ್ಷತ್ರಿಯನಾದ ಬ್ರಾಹ್ಮಣನ ಮನೆಯಲ್ಲಿ ಸ್ವಭಾವವುಳ್ಳ ಹೆಂಡತಿ ಇದ್ದಂತೆ ನಿನ್ನ ಮಂದಬುದ್ಧಿಯು ನಿನಗೆ ಎಂದಿಗೂ ಶ್ರೇಯಸ್ಕರವಾಗಲಾರದು. ಚಿಕ್ಕ ವಯಸ್ಸಿನ ಯುವತಿಗೆ 60 ವರ್ಷದ ಗಂಡನು ಹೇಗೋ ಹಾಗೆ ಹಿತವಾದಗಳನ್ನು ಹೇಳುವವರು ನಿನಗೆ ರುಚಿಸಲಾರರು. ಆದುದರಿಂದ ನಿನ್ನ ಮನಸ್ಸಿಗೆ ಇಂಪಾದ ಕಾರ್ಯವನ್ನೇ ನೀನು ಕೋರುವುದಾದರೆ ಹೆಂಗಸರು, ಜಡ ಸ್ವಭಾವವುಳ್ಳವರು, ಪಶುಗಳು ಮುಂತಾದವರಲ್ಲಿ ಹೋಗಿ ನಿನ್ನ ಹಿತಾಹಿತಗಳನ್ನು, ಕಾರ್ಯಕಾರ್ಯಗಳನ್ನು ಆಲೋಚಿಸಬಹುದು. ದುರ್ಯೋಧನ, ಈ ಲೋಕದಲ್ಲಿ ಪ್ರಿಯವನ್ನಾಡತಕ್ಕ ಪಾಪಿಗಳಷ್ಟೋ ಜನರು ಸಿಕ್ಕುವರು. ಪ್ರಿಯವಾಗಿಯೂ ಹಿತವಾಗಿಯೂ ಇರುವ ಮಾತನ್ನು ಹೇಳುವವನಾಗಲಿ ಅದನ್ನು ಆಧರಿಸಿ ಕೇಳುವವನಾಗಲಿ ಸಿಕ್ಕುವುದು ದುರ್ಲಭವು. ಯಾವನು ಧರ್ಮವನ್ನೇ ಮುಖ್ಯವಾಗಿ ಹಿಡಿದು ಯಜಮಾನನಿಗೆ ಪ್ರಿಯವಾವುದು ಎಂಬುದನ್ನು ನೋಡದೆ ಅವನಿಗೆ ಪ್ರಿಯವಾದರು ಮುಖ್ಯವಾದ ಮಾತುಗಳನ್ನೇ ಯಾರು ಆಡುವನೋ ಅಂತಹವನೇ ರಾಜರಿಗೆ ಒಳ್ಳೆ ಸಹಾಯಕನು. ಮಹಾರಾಜ, ವ್ಯಾಧಿಜನ್ಯವೆನಿಸದೆ ಕಟುತ್ವದಿಂದ ಉಂಟಾದುದು ತೀಕ್ಷ್ಣವೂ ಉಷ್ಣವೂ ಆಗಿ ಕೀರ್ತಿಯನ್ನು ಕೆಡಿಸಿ ದುರ್ಗಂಧ ವಿಶಿಷ್ಟವೂ ಪರುಷವೂ ಆದ ಕೋಪವೆಂಬ ರಸವನ್ನು ಕುಡಿದುಬಿಟ್ಟು ಶಾಂತನಾಗಿರು. ಅದನ್ನು ಸತ್ಪುರುಷರು ಮಾತ್ರ ಕುಡಿಯುವುದಕ್ಕೆ ಸಾಧ್ಯವು, ಅಸತ್ತುಗಳು ಅದನ್ನು ಕುಡಿಯಲಾರರು ಎಂದು ಹೇಳಿ ವಿದುರನು ತನ್ನಷ್ಟಕ್ಕೆ ತಾನು ಎಲ್ಲರಿಗೂ ಕೇಳುವಂತೆ ಧೃತರಾಷ್ಟ್ರ ಮಹಾರಾಜನಿಗೂ ಅವನ ಪುತ್ರರಿಗೂ ಯಶಸ್ಸು ಧನವು ಚಿರಸ್ಥಾಯಿಯಾಗಿರಬೇಕೆಂಬುದೇ ನನ್ನ ಮನಃಪೂರ್ವಕವಾದ ಕೋರಿಕೆ. ಧೃತರಾಷ್ಟ್ರ ಮಹಾರಾಜ, ನಿನಗೆ ನಾನು ಕೋರಿದಂತೆ ಕ್ಷೇಮ ಉಂಟಾಗಲಿ. ನಿನಗೆ ನಮಸ್ಕಾರವು. ಬ್ರಾಹ್ಮಣರು ನನಗೆ ಕ್ಷೇಮವನ್ನು ಕೊಡಲಿ. ಹಲ್ಲುಗಳಲ್ಲಿಯೂ ಕಣ್ಣುಗಳಲ್ಲಿಯೂ ವಿಷವುಳ್ಳ ಸರ್ಪಗಳನ್ನು ವಿವೇಕಿಯು ಎಂದಿಗೂ ಕೋಪಗೊಳಿಸಲಾರನು. ಇಷ್ಟು ಮಾತ್ರವನ್ನು ನಾನು ನಿನಗೆ ಹೇಳಬಲ್ಲೆನು. ಇನ್ನು ನಿನ್ನ ವಿವೇಕವಿದ್ದಂತೆ ನಡೆಸು ಎಂದನು. ಇದು 87ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.